ವಿಜಯನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಯರ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹೊರಗೆ ಹರಿತಾ ಇದ್ದು ರೈತರು ಬೆಳೆದಿರತಕ್ಕಂತಹ ಕಬ್ಬು ಎಲ್ಲವೂ ಕೂಡ ಸರ್ವನಾಶವಾಗಿದೆ. ವಿಜಯನಗರ ಜಿಲ್ಲೆಯ ರೈತರು, ಅದರಲ್ಲೂ ಪ್ರಮುಖವಾಗಿ ಕಬ್ಬು ಬೆಳೆದಂತಹ ಕಬ್ಬು ಬೆಳೆಗಾರರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೈತರು ಬೆಳೆದಂತಹ ಬೆಳೆ ಕೈಗೆ ಸೇರದೇ ಇರತಕ್ಕಂತಹ ಪರಿಸ್ಥಿತಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಯರಕೆರೆ ಜಮುನಾ ತಳಿ ಪ್ರದೇಶದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ತಾವು ಗಮನಿಸಬಹುದು, ಸಂಪೂರ್ಣವಾಗಿ ನೂರಾರು ಎಕರೆ ಕಬ್ಬಿನ ಬೆಳೆಯಲ್ಲಿ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಸಂಡೂರು ಭಾಗದ ಬೆಟ್ಟ ಗುಡ್ಡಗಳ ಕಣಿವೆಯಿಂದ ಮಳೆ ನೀರು ಏನು ಹರಿದು ಬರ್ತದೆ, ಆ ಮಳೆ ನೀರು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ನೀರು ಈ ಒಂದು ಪ್ರದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತಹ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, ಎರಡೂ ಬೆಳೆಗಳನ್ನ ನಾವು ಗಮನಿಸ್ತೀವಿ. ಒಂದ್ ಕಡೆ ಪೂರ್ತಿ ಬೆಳ್ಳಗೆ ಇರತಕ್ಕಂತಹ ಬೆಳೆಯನ್ನ ತೋರಿಸ್ತೀವಿ, ಇನ್ನೊಂದ್ ಕಡೆ ಕಪ್ಪು ಆಗಿರ್ತಕ್ಕಂತಹ ಬೆಳೆಯನ್ನು ತೋರಿಸ್ತೀವಿ. ಸತತವಾಗಿ ಮಳೆ ನೀರು ನಿಂತಿರುವ ಕಾರಣಕ್ಕಾಗಿ ಈ ರೀತಿ ಇಳುವರಿಯ ಸಮಸ್ಯೆ ಕೂಡ ಆಗ್ತದೆ. ಇದಕ್ಕೆ ಮೂಲ ಕಾರಣ ಏನು, ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಈ ಕೆರೆಯ ತೂಬನ್ನ ಅಡ್ಡ ಹಾಕಿರ್ತಕ್ಕಂಥದ್ದಿಂದ ಕೆರೆಯ ತೂಬಿಗೆ ಅಡ್ಡಲಾಗಿ ಸಂಪೂರ್ಣವಾಗಿ ಏನು ಆ ಕೆರೆ ತೂಬನ್ನ ತೆಗಿಲಾರದಕ್ಕೆ ಈ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಏನ್ ಸರ್ ಸಮಸ್ಯೆ ಇದು? ಎಷ್ಟು ಎಕರೆ ಇದಾವೆ ಸರ್? ಇಲ್ಲಿ 100 ಎಕರೆ ಬಾಳೆ ಮತ್ತು ಕಬ್ಬು ಬೆಳೆದಂತ ಪ್ರದೇಶ. ಬಟ್ ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಅತಿ ಹೆಚ್ಚು ಮಳೆ ಆಗಿರೋದ್ರಲಿಂದ ಈ ಗುಡ್ಡ ಗಾಡಿಗಳು ಸ್ಪಂಜ್ ಇದ್ದಂಗೆ, ಸ್ವಲ್ಪ ಮಳೆ ಆದ್ರೆ ನೀರು ಸೀದಾ ಇಲ್ಲಿ ಬರೋದ್ರಲಿಂದ ಈಗ ನೋಡ್ರಿ, ಈಗಾಗಲೇ ನವೆಂಬರ್ ಬಂತು, ನವೆಂಬರ್ನಾಗ ಫ್ಯಾಕ್ಟರಿಗಳು ಬಂದ್ ಆಗ್ತಾವ. ಈ ತರ ನೀರಿದ್ರೆ ಇಲ್ಲಿಂದ ಕಬ್ಬು ಕಟಾವ್ ಮಾಡೋಕ್ಕೂ ಹೋಗೋದಕ್ಕೂ ಬಹಳ ಸಮಸ್ಯೆ ಆಗ್ತೈತಿ. ಬಟ್ ಇಲ್ಲಿ 2 ತುಂಬಿದ್ವು, ಒಂದ್ ತುಂಬು ಸ್ವಲ್ಪ ಪೈಪ್ ಹೈಟ್ ಮಾಡಿ ನೀರ್ ನಿಂದ್ರಂತ ವ್ಯವಸ್ಥೆ ಆಗಿದೆ. ಸಣ್ಣಾಗಿದ್ರೆ ಹೋಗ್ತಾವ, ಬಹಳ ಬಂದಾಗ ಬಹಳ ಸಮಸ್ಯೆ. ಇನ್ನೊಂದು ತುಂಬು ಈಗಾಗಲೇ ಮುಚ್ಚಿ 3-4 ವರ್ಷ ಆತದು NH ಮಾಡ್ಬೇಕಾದ್ರೆ, ಆ ತುಂಬು ಕೂಡ ಇನ್ನು ಓಪನ್ ಮಾಡಿಲ್ಲ. ಹಿಂಗ್ ಓಪನ್ ಮಾಡ್ಲಾರ್ದಕ್ಕೆ 100 ಎಕರೆ ರೈತರು ಬೆಳೆದು ಈಗ ಕಡಿಬೇಕು. ಆಕ್ಚುಲಿ ನಾವು ನವೆಂಬರ್ ಒಳಗೆ ಕಡಿಬೇಕು, ನವೆಂಬರ್ ಡಿಸೆಂಬರ್. ಈಗ ಕಡ್ದಿಲ್ಲ ಅಂದ್ರೆ ಫ್ಯಾಕ್ಟರಿ ಬಂದಾದ್ರೆ ಇದು ಗಾಣಕ್ ಕೂಡ ತಾಂಡ್ ಹೋಗಿ ಬರೋದಿಲ್ಲ. ಯಾಕೆ ಗಾಣಕ್ ಬರೋದಿಲ್ಲ ಅಂದ್ರೆ ಇದು ಹಳ್ಳ ಬಂದು ನೀರು ಹತ್ತಿದ್ರಲಿಂದ ಈ ಕಬ್ಬು ಬೆಲ್ಲ ಮಾಡೋದಕ್ಕೆ ಕೂಡ ಯೋಗ್ಯ ಇಲ್ಲ. ಹಿಂಗಾಗಿ 100 ಎಕರೆ ಮಿನಿಮಮ್ ಇಲ್ಲಿ 2,500 ಎಕರೆ ಇರೋದು. ಇದು ನಮ್ಗೆ ಎಫೆಕ್ಟ್ ಆಗಿರೋದು ಕಡಿಮೆ ಅಂದ್ರೂ ಕೂಡ ಒಂದು 800-900 ಎಕರೆ. ಇದು 25 ಕಿಲೋಮೀಟರ್ಲಿಂದ ಬರುವಂತ ನೀರು ಇಲ್ಲೇ ಶೇಖರಣೆ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ತುಂಬು ಸಂಬಂಧಪಟ್ಟರೆ ಯಾರಾದ್ರೂ ಅದನ್ನ ತೆಗಿಸಿದ್ರೆ ಮಾತ್ರ ಅನುಕೂಲ ಆಗ್ತದೆ. ಇದಿಷ್ಟು ಕಬ್ಬು ಬೆಳೆದಂತಹ ರೈತರ ಮಾತುಗಳು. ನಮಗೆ ಈ ಒಂದು ತೂಬಿನ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ನಮ್ಮ ಬೆಳೆಗಳಿಗೆ ಏನು ಇಳುವರಿಯನ್ನ ಸರಿಯಾಗಿ ಕೊಡಿಸಿ ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಯರ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹೊರಗೆ ಹರಿತಾ ಇದ್ದು ರೈತರು ಬೆಳೆದಿರತಕ್ಕಂತಹ ಕಬ್ಬು ಎಲ್ಲವೂ ಕೂಡ ಸರ್ವನಾಶವಾಗಿದೆ. ವಿಜಯನಗರ ಜಿಲ್ಲೆಯ ರೈತರು, ಅದರಲ್ಲೂ ಪ್ರಮುಖವಾಗಿ ಕಬ್ಬು ಬೆಳೆದಂತಹ ಕಬ್ಬು ಬೆಳೆಗಾರರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೈತರು ಬೆಳೆದಂತಹ ಬೆಳೆ ಕೈಗೆ ಸೇರದೇ ಇರತಕ್ಕಂತಹ ಪರಿಸ್ಥಿತಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಯರಕೆರೆ ಜಮುನಾ ತಳಿ ಪ್ರದೇಶದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ತಾವು ಗಮನಿಸಬಹುದು, ಸಂಪೂರ್ಣವಾಗಿ ನೂರಾರು ಎಕರೆ ಕಬ್ಬಿನ ಬೆಳೆಯಲ್ಲಿ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಸಂಡೂರು ಭಾಗದ ಬೆಟ್ಟ ಗುಡ್ಡಗಳ ಕಣಿವೆಯಿಂದ ಮಳೆ ನೀರು ಏನು ಹರಿದು ಬರ್ತದೆ, ಆ ಮಳೆ ನೀರು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ನೀರು ಈ ಒಂದು ಪ್ರದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತಹ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, ಎರಡೂ ಬೆಳೆಗಳನ್ನ ನಾವು ಗಮನಿಸ್ತೀವಿ. ಒಂದ್ ಕಡೆ ಪೂರ್ತಿ ಬೆಳ್ಳಗೆ ಇರತಕ್ಕಂತಹ ಬೆಳೆಯನ್ನ ತೋರಿಸ್ತೀವಿ, ಇನ್ನೊಂದ್ ಕಡೆ
ಕಪ್ಪು ಕಪ್ಪಾಗಿರ್ತಕ್ಕಂತಹ ಬೆಳೆಯನ್ನು ತೋರಿಸ್ತೀವಿ. ಸತತವಾಗಿ ಮಳೆ ನೀರು ನಿಂತಿರುವ ಕಾರಣಕ್ಕಾಗಿ ಈ ರೀತಿ ಇಳುವರಿಯ ಸಮಸ್ಯೆ ಕೂಡ ಆಗ್ತದೆ. ಇದಕ್ಕೆ ಮೂಲ ಕಾರಣ ಏನು, ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಈ ಕೆರೆಯ ತೂಬನ್ನ ಅಡ್ಡ ಹಾಕಿರ್ತಕ್ಕಂಥದ್ದಿನ ಕೆರೆಯ ತೂಬಿಗೆ ಅಡ್ಡಲಾಗಿ ಸಂಪೂರ್ಣವಾಗಿ ಏನು ಆ ಕೆರೆ ತೂಬನ್ನ ತೆಗಿಲಾರದಕ್ಕೆ ಈ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಏನ್ ಸರ್ ಸಮಸ್ಯೆ ಇದು? ಎಷ್ಟು ಎಕರೆ ಇದಾವೆ ಸರ್? ಇಲ್ಲಿ 100 ಎಕರೆ ಬಾಳೆ ಮತ್ತು ಕಬ್ಬು ಬೆಳೆದಂತ ಪ್ರದೇಶ. ಬಟ್ ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಅತಿ ಹೆಚ್ಚು ಮಳೆ ಆಗಿರೋದ್ರಲಿಂದ ಈ ಗುಡ್ಡ ಗಾಡಿಗಳು ಸ್ಪಂಜ್ ಇದ್ದಂಗೆ, ಸ್ವಲ್ಪ ಮಳೆ ಆದ್ರೆ ನೀರು ಸೀದಾ ಇಲ್ಲಿ ಬರೋದ್ರಲಿಂದ ಈಗ ನೋಡ್ರಿ, ಈಗಾಗಲೇ ನವೆಂಬರ್ ಬಂತು, ನವೆಂಬರ್ನಾಗ ಫ್ಯಾಕ್ಟರಿಗಳು ಬಂದಾಗ್ತಾವ. ಈ ತರ ನೀರಿದ್ರೆ ಇಲ್ಲಿಂದ ಕಬ್ಬು ಕಟಾವು ಮಾಡೋಕ್ಕೂ ಹೋಗೋದಕ್ಕೂ ಬಹಳ ಸಮಸ್ಯೆ ಆಗ್ತೈತಿ. ಬಟ್ ಇಲ್ಲಿ 2 ತುಂಬಿದ್ವು, ಒಂದ್ ತುಂಬು ಸ್ವಲ್ಪ ಪೈಪ್ ಹೈಟ್ ಮಾಡಿ ನೀರ್ ನಿಂದ್ರಂತ ವ್ಯವಸ್ಥೆ ಆಗಿದೆ. ಸಣ್ಣಾಗಿದ್ರೆ ಹೋಗ್ತಾವ, ಬಹಳ ಬಂದಾಗ ಬಹಳ ಸಮಸ್ಯೆ. ಇನ್ನೊಂದು ತುಂಬು ಈಗಾಗಲೇ ಮುಚ್ಚಿ 3-4 ವರ್ಷ ಆತದು NH ಮಾಡ್ಬೇಕಾದ್ರೆ, ಆ ತುಂಬು ಕೂಡ ಇನ್ನು ಓಪನ್ ಮಾಡಿಲ್ಲ. ಹಿಂಗ್ ಓಪನ್ ಮಾಡ್ಲಾರ್ದಕ್ಕೆ 100 ಎಕರೆ ರೈತರು ಬೆಳೆದು ಈಗ ಕಡಿಬೇಕು. ಆಕ್ಚುಲಿ ನಾವು ನವೆಂಬರ್ ಒಳಗೆ ಕಡಿಬೇಕು, ನವೆಂಬರ್ ಡಿಸೆಂಬರ್. ಈಗ ಕಡಿದಿಲ್ಲ ಅಂದ್ರೆ ಫ್ಯಾಕ್ಟರಿ ಬಂದಾದ್ರೆ ಇದು ಗಾಣಕ್ ಕೂಡ ತಾಂಡ್ ಹೋಗಿ ಬರೋದಿಲ್ಲ. ಯಾಕೆ ಗಾಣಕ್ ಬರೋದಿಲ್ಲ ಅಂದ್ರೆ ಇದು ಹಳ್ಳ ಬಂದು ನೀರು ಒಂಡತ್ತಿದ್ರಲಿಂದ ಈ ಕಬ್ಬು ಬೆಲ್ಲ ಮಾಡೋದಕ್ಕೆ ಕೂಡ ಯೋಗ್ಯ ಇಲ್ಲ. ಹಿಂಗಾಗಿ 100 ಎಕರೆ ಮಿನಿಮಮ್ ಇಲ್ಲಿ 2,500 ಎಕರೆ ಇರೋದು. ಇದು ನಮ್ಗೆ ಎಫೆಕ್ಟ್ ಆಗಿರೋದು ಕಡಿಮೆ ಅಂದ್ರೂ ಕೂಡ ಒಂದು 800-900 ಎಕರೆ. ಇದು 25 ಕಿಲೋಮೀಟರ್ಲಿಂದ ಬರುವಂತ ನೀರು ಇಲ್ಲೇ ಶೇಖರಣೆ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ತುಂಬು ಸಂಬಂಧಪಟ್ಟರೆ ಯಾರಾದ್ರೂ ಅದನ್ನ ತೆಗಿಸಿದ್ರೆ ಮಾತ್ರ ಅನುಕೂಲ ಆಗ್ತದೆ. ಇದಿಷ್ಟು ಕಬ್ಬು ಬೆಳೆದಂತಹ ರೈತರ ಮಾತುಗಳು. ನಮಗೆ ಈ ಒಂದು ತೂಬಿನ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ನಮ್ಮ ಬೆಳೆಗಳಿಗೆ ಏನು ಇಳುವರಿಯನ್ನ ಸರಿಯಾಗಿ ಕೊಡಿಸಿ ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಯರ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹೊರಗೆ ಹರಿತಾ ಇದ್ದು ರೈತರು ಬೆಳೆದಿರತಕ್ಕಂತಹ ಕಬ್ಬು ಎಲ್ಲವೂ ಕೂಡ ಸರ್ವನಾಶವಾಗಿದೆ. ವಿಜಯನಗರ ಜಿಲ್ಲೆಯ ರೈತರು, ಅದರಲ್ಲೂ ಪ್ರಮುಖವಾಗಿ ಕಬ್ಬು ಬೆಳೆದಂತಹ ಕಬ್ಬು ಬೆಳೆಗಾರರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೈತರು ಬೆಳೆದಂತಹ ಬೆಳೆ ಕೈಗೆ ಸೇರದೇ ಇರತಕ್ಕಂತಹ ಪರಿಸ್ಥಿತಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಯರಕೆರೆ ಜಮುನಾ ತಳಿ ಪ್ರದೇಶದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ತಾವು ಗಮನಿಸಬಹುದು, ಸಂಪೂರ್ಣವಾಗಿ 100 ಎಕರೆ ಕಬ್ಬಿನ ಬೆಳೆಯಲ್ಲಿ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು, ಈ ಒಂದು ಸಂಡೂರು ಭಾಗದ ಬೆಟ್ಟ ಗುಡ್ಡಗಳ ಕಣಿವೆಯಿಂದ ಮಳೆ ನೀರು ಏನು ಹರಿದು ಬರ್ತದೆ, ಆ ಮಳೆ ನೀರು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ನೀರು ಈ ಒಂದು ಪ್ರದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತಹ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, 2 ಬೆಳೆಗಳನ್ನ ನಾವು ಗಮನಿಸ್ತೀವಿ. ಒಂದ್ ಕಡೆ ಪೂರ್ತಿ ಬೆಳ್ಳಗೆ ಇರತಕ್ಕಂತಹ ಬೆಳೆಯನ್ನ ತೋರಿಸ್ತೀವಿ, ಇನ್ನೊಂದ್ ಕಡೆ ಕಪ್ಪು ಕಪ್ಪಾಗಿರ್ತಕ್ಕಂತಹ ಬೆಳೆಯನ್ನು ತೋರಿಸ್ತೀವಿ. ಸತತವಾಗಿ ಮಳೆ ನೀರು ನಿಂತಿರುವ ಕಾರಣಕ್ಕಾಗಿ ಈ ರೀತಿ ಇಳುವರಿಯ ಸಮಸ್ಯೆ ಕೂಡ ಆಗ್ತದೆ. ಇದಕ್ಕೆ ಮೂಲ ಕಾರಣ ಏನು, ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಈ ಕೆರೆಯ ತೂಬನ್ನ ಅಡ್ಡ ಹಾಕಿರ್ತಕ್ಕಂಥದ್ದಿನ ಕೆರೆಯ ತೂಬಿಗೆ ಅಡ್ಡಲಾಗಿ ಸಂಪೂರ್ಣವಾಗಿ ಏನು ಆ ಕೆರೆ ತೂಬನ್ನ ತೆಗಿಲಾರದಕ್ಕೆ ಈ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಏನ್ ಸರ್ ಸಮಸ್ಯೆ ಇದು? ಎಷ್ಟು ಎಕರೆ ಇದಾವೆ ಸರ್? ಇಲ್ಲಿ 100 ಎಕರೆ ಬಾಳೆ ಮತ್ತು ಕಬ್ಬು ಬೆಳೆದಂತ ಪ್ರದೇಶ. ಬಟ್ ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಅತಿ ಹೆಚ್ಚು ಮಳೆ ಆಗಿರೋದ್ರಲಿಂದ ಈ ಗುಡ್ಡ ಗಾಡಿಗಳು ಸ್ಪಂಜ್ ಇದ್ದಂಗೆ, ಸ್ವಲ್ಪ ಮಳೆ ಆದ್ರೆ ನೀರು ಸೀದಾ ಇಲ್ಲಿ ಬರೋದ್ರಲಿಂದ ಈಗ ನೋಡ್ರಿ, ಈಗಾಗಲೇ ನವೆಂಬರ್ ಬಂತು, ನವೆಂಬರ್ನಾಗ ಫ್ಯಾಕ್ಟರಿಗಳು ಬಂದಾಗ್ತಾವ. ಈ ತರ ನೀರಿದ್ರೆ ಇಲ್ಲಿಂದ ಕಬ್ಬು ಕಟಾವು ಮಾಡೋಕ್ಕೂ ಹೋಗೋದಕ್ಕೂ ಬಹಳ ಸಮಸ್ಯೆ ಆಗ್ತೈತಿ. ಬಟ್ ಇಲ್ಲಿ 2 ತುಂಬಿದ್ವು, ಒಂದ್ ತುಂಬು ಸ್ವಲ್ಪ ಪೈಪ್ ಹೈಟ್ ಮಾಡಿ ನೀರ್ ನಿಂದ್ರಂತ ವ್ಯವಸ್ಥೆ ಆಗಿದೆ. ಸಣ್ಣಾಗಿದ್ರೆ ಹೋಗ್ತಾವ, ಬಹಳ ಬಂದಾಗ ಬಹಳ ಸಮಸ್ಯೆ. ಇನ್ನೊಂದು ತುಂಬು ಈಗಾಗಲೇ ಮುಚ್ಚಿ 3-4 ವರ್ಷ ಆತದು NH ಮಾಡ್ಬೇಕಾದ್ರೆ, ಆ ತುಂಬು ಕೂಡ ಇನ್ನು ಓಪನ್ ಮಾಡಿಲ್ಲ. ಹಿಂಗ್ ಓಪನ್ ಮಾಡ್ಲಾರ್ದಕ್ಕೆ 100 ಎಕರೆ ರೈತರು ಬೆಳೆದು ಈಗ ಕಡಿಬೇಕು. ಆಕ್ಚುಲಿ ನಾವು ನವೆಂಬರ್ ಒಳಗೆ ಕಡಿಬೇಕು, ನವೆಂಬರ್ ಡಿಸೆಂಬರ್. ಈಗ ಕಡಿದಿಲ್ಲ ಅಂದ್ರೆ ಫ್ಯಾಕ್ಟರಿ ಬಂದಾದ್ರೆ ಇದು ಗಾಣಕ್ ಕೂಡ ತಾಂಡ್ ಹೋಗಿ ಬರೋದಿಲ್ಲ. ಯಾಕೆ ಗಾಣಕ್ ಬರೋದಿಲ್ಲ ಅಂದ್ರೆ ಇದು ಹಳ್ಳ ಬಂದು ನೀರು ಒಂಡತ್ತಿದ್ರಲಿಂದ ಈ ಕಬ್ಬು ಬೆಲ್ಲ ಮಾಡೋದಕ್ಕೆ ಕೂಡ ಯೋಗ್ಯ ಇಲ್ಲ. ಹಿಂಗಾಗಿ 100 ಎಕರೆ ಮಿನಿಮಮ್ ಇಲ್ಲಿ 2,500 ಎಕರೆ ಇರೋದು. ಇದು ನಮ್ಗೆ ಎಫೆಕ್ಟ್ ಆಗಿರೋದು ಕಡಿಮೆ ಅಂದ್ರೂ ಕೂಡ ಒಂದು 800-900 ಎಕರೆ. ಇದು 25 ಕಿಲೋಮೀಟರ್ಲಿಂದ ಬರುವಂತ ನೀರು ಇಲ್ಲೇ ಶೇಖರಣೆ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ತುಂಬು ಸಂಬಂಧಪಟ್ಟರೆ ಯಾರಾದ್ರೂ ಅದನ್ನ ತೆಗಿಸಿದ್ರೆ ಮಾತ್ರ ಅನುಕೂಲ ಆಗ್ತದೆ.
ಇದಿಷ್ಟು ಕಬ್ಬು ಬೆಳೆದಂತಹ ರೈತರ ಮಾತುಗಳು. ನಮಗೆ ಈ ಒಂದು ತೂಬಿನ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ನಮ್ಮ ಬೆಳೆಗಳಿಗೆ ಏನು ಇಳುವರಿಯನ್ನ ಸರಿಯಾಗಿ ಕೊಡಿಸಿ ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.